ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ಟು ದಿ ಪಾಯಿಂಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೈತ್ರಾ ಸನಾತನಿ. ವೀಕ್ಷಕರೇ, ಜಿಯೋ ಪಾಲಿಟಿಕ್ಸ್ನಲ್ಲಿ ತುಂಬ ಡೆವಲಪ್ಮೆಂಟ್ಗಳು ನಡೀತಾ ಇದೆ. ಎಲ್ಲರ ಗಮನ ಆ ಕಡೆನೇ ಇದೆ. ಇಂಥ ಟೈಮಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ ಸದ್ದಿಲ್ಲದೆ ನಡೆದಿದೆ. ಬಟ್ ಯಾರ ಗಮನವೂ ಆ ಕಡೆ ಹೋಗಿಲ್ಲ. ಅದೇನಪ್ಪ ಅಂದರೆ, ಸಲ್ಮಾನ್ ಖಾನ್ ತುಂಬ ಸೈಲೆಂಟಾಗಿ ಡೆಲ್ಲಿಗೆ ಬಂದು ರಾಜನಾಥ್ ಸಿಂಗ್ ಅವರನ್ನು ಭೇಟಿ ಮಾಡಿದ್ದಾರೆ. ಹೇಳಿ ಕೇಳಿ ರಾಜನಾಥ್ ಸಿಂಗ್ ರಕ್ಷಣಾ ಮಂತ್ರಿಗಳು. ಸೊ ಇದು ಖಂಡಿತ ಸಾಧಾರಣವಾದ ಮೀಟಿಂಗ್ ಅಂತೂ ಆಗಿರೋದಿಲ್ಲ. ಅಲ್ಲದೆ ದೆಹಲಿಗೆ ಬಂದು ಮೀಟ್ ಮಾಡಿದ್ದಾರೆ ಅಂದರೆ ಏನೋ ವಿಷಯ ಇರಬೇಕು. ಇದೇ ಸಲ್ಮಾನ್ ಖಾನ್ನ ಹೆಸರು ಸುಶಾಂತ್ ಸಿಂಗ್ ರಾಜ್ಪೂತ್ ವಿವಾದದಲ್ಲಿ ಸೇರಿಕೊಂಡಿತ್ತು. ಅಷ್ಟೇ ಅಲ್ಲ, ಅರ್ಜಿತ್ ಸಿಂಗ್ ಕೆರಿಯರನ್ನು ಹಾಳು ಮಾಡುವ ಪ್ರಯತ್ನವನ್ನು ಇದೇ ಸಲ್ಮಾನ್ ಖಾನ್ ಅವರು ಮಾಡಿದರು. ಹೇಗೆ ಟ್ರಂಪ್ ಅಮೇರಿಕಾವನ್ನು ಬಿಗ್ ಬ್ರದರ್ ಅಂತ ತೋರಿಸ್ತಾರೋ, ಹಾಗೆಯೇ ಸಲ್ಮಾನ್ ಖಾನ್ಗೆ ಬಾಲಿವುಡ್ನಲ್ಲಿ ಬಿಗ್ ಬ್ರದರ್ ಅನ್ನೋ ಇಮೇಜ್ ಕೂಡ ಇದೆ. ಯಾರೇ ಆಗಲಿ ಸಲ್ಮಾನ್ ಖಾನ್ನ ಎದುರು ಹಾಕ್ಕೊಂಡು ಬಾಲಿವುಡ್ನಲ್ಲಿ ಬದುಕೋದು ಕಷ್ಟ. ಕಂಗನಾ ರಾಣಾವತ್ ಕೂಡ ಇವತ್ತಿಗೂ ಸಲ್ಮಾನ್ ಖಾನನ್ನು ಎದುರು ಹಾಕ್ಕೊಂಡಿಲ್ಲ. ಇಂತಹ ಸಲ್ಮಾನ್ ಖಾನ್ ಈಗ ರಾಜನಾಥ್ ಸಿಂಗ್ ಅವ್ರನ್ನ ಭೇಟಿ ಮಾಡಿದ್ದಾರೆ ಅಂದರೆ ಕಾರಣ ಏನಿರ್ಬೋದು? ಚೈನಾಗೆ ಸಂಬಂಧಿಸಿದ ವಿಷಯ ಅಂತ ಮೂಲಗಳು ಹೇಳ್ತಾ ಇದೆ. ಯಾಕಂದರೆ ಚೀನಾದ ಮೇಲೆ ಒಂದು ಸಿನಿಮಾ ರೆಡಿ ಆಗ್ತಾ ಇದೆ. ಆ ಕಾರಣಕ್ಕಿರ್ಬೋದಾ ಅಥವಾ ಬೇರೆ ಕಾರಣನಾ ಅಂತ ನಾವು ಕೂಡ ನೋಡೋಣ. ತುಂಬ ಕಾಡ್ತಾ ಇರೋದು ರಕ್ಷಣಾ ಮಂತ್ರಿಗಳನ್ನು ಭೇಟಿಯಾಗುವಂತಹ ವಿಷಯ ಏನಿರ್ಬೋದು ಅನ್ನೋದು. ಕೆಲವು ಮೀಡಿಯಾಗಳಲ್ಲಿ ಸಲ್ಮಾನ್ ಖಾನ್ ಪಾಲಿಟಿಕ್ಸ್ ಜಾಯ್ನ್ ಆಗ್ತಾ ಇದ್ದಾರೆ ಅಂತ ಕೂಡ ಬಂದಿತ್ತು. ಸ್ವತಃ ಸಲ್ಮಾನ್ ಖಾನ್ ಒಂದು ಪೋಸ್ಟನ್ನು ಹಾಕಿದ್ರು, ಹೊಸ ಮೈದಾನದಲ್ಲಿ ಸಿಗ್ತೀನಿ ಅಂತ. ಆದರೆ ಆಮೇಲೆ ಗೊತ್ತಾಯಿತು ಅದು ಸಲ್ಮಾನ್ ಖಾನ್ ಅವರ ನೆಕ್ಸ್ಟ್ ಮೂವಿ ಟೀಸರ್ ಅಂತ. ನೀವು ಗಮನಿಸಿದರೆ ಕೊನೆಯ 7-8 ಸಿನಿಮಾಗಳು ಸರಿಯಾಗಿ ಓಡಿಲ್ಲ. ರೀಸೆಂಟಾಗಿ ಸಲ್ಮಾನ್ ಖಾನ್ನಿಂದ ಯಾವ ಮೂವಿ ಕೂಡ ಹಿಟ್ ಆಗಿಲ್ಲ. ಸಲ್ಮಾನ್ ಖಾನ್ ಸಿನಿಮಾ ಅಂದರೆ ಪ್ರೊಡಕ್ಷನ್ ಕಾಸ್ಟ್ 150ರಿಂದ 200 ಕೋಟಿ ಇರುತ್ತೆ. ಆ ಮೂವಿ ಅಟ್ಲೀಸ್ಟ್ 300ರಿಂದ 400 ಕೋಟಿ ಕಲೆಕ್ಷನ್ ಮಾಡಿದರೆ ಅದು ಬ್ಲಾಕ್ ಬಸ್ಟರ್ ಆಗುತ್ತೆ. ಶಾರುಖ್ ಖಾನ್ನದ್ದು ಅಷ್ಟೇ. ಇತ್ತೀಚೆಗೆ ಸ್ವಲ್ಪ ಮಟ್ಟಿಗೆ ಓಡಿದ ಸಿನಿಮಾ ಅಂದರೆ ಪಠಾನ್ ಹಾಗೂ ಜವಾನ್. ಇದೆರಡು ಆರ್ಮಿ ರಿಲೇಟೆಡ್ ಸಿನಿಮಾ ಆಗಿತ್ತು. ಆದರೆ ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪ ಅಂದರೆ, ಸಲ್ಮಾನ್ ಖಾನ್ ಯಾವ ಸಿನಿಮಾದಲ್ಲೂ ಆರ್ಮಿ ರೋಲ್ ಪ್ಲೇ ಮಾಡಿಲ್ಲ. ಸೊ ಈ ಸಲ ಡಿಫೆನ್ಸ್ ಮಿನಿಸ್ಟರ್ ಭೇಟಿ ಮಾಡಿರೋದು ಇದೇ ಆರ್ಮಿ ರಿಲೇಟೆಡ್ ಸಿನಿಮಾ ಮಾಡೋ ಉದ್ದೇಶಕ್ಕಿರ್ಬೋದಾ? ನೋಡಿ, ಪ್ರಧಾನಿ ನರೇಂದ್ರ ಮೋದಿ ಅವ್ರನ್ನ ರೀಸೆಂಟಾಗಿ ತುಂಬ ಆ್ಯಕ್ಟರ್ಸ್ಗಳು ಭೇಟಿ ಮಾಡಿದ್ರು. ಅದರಲ್ಲಿ ಖಾನ್ಸ್ ಹಾಗೂ ಕಪೂರ್ಸ್ ಕೂಡ ಇದ್ದರು. ಆದರೆ ಸಲ್ಮಾನ್ ಖಾನ್ ಮಾತ್ರ ಮಿಸ್ಸಿಂಗ್ ಇದ್ದರು. ಅದನ್ನೇನಾದರೂ ಸರಿದೂಗಿಸೋಕೆ ಟ್ರೈ ಮಾಡ್ತಾ ಇದ್ದಾರಾ? PM ಅನ್ನು ಭೇಟಿ ಮಾಡಿದರೆ ಮೂವಿ ಚೆನ್ನಾಗಿ ಓಡುತ್ತೆ ಅಂತ ಏನು ಪ್ಲ್ಯಾನಿಂಗ್ ಏನಾದರೂ ಇರ್ಬೋದಾ? ಅಲ್ಲದೆ ಇವರು ಭೇಟಿಯಾಗಿರುವ ಸಮಯದಲ್ಲೇ ಬಿಗ್ ಬಾಸ್ ಶೋ ಕೂಡ ನಡೀತಾ ಇದೆ. ಸಲ್ಮಾನ್ ಖಾನ್ ಅವರು ಪರ್ ಎಪಿಸೋಡ್ಗೆ 13 ಕೋಟಿ ಚಾರ್ಜ್ ಮಾಡ್ತಾರೆ. ಅದನ್ನು ಮಾಧ್ಯಮಗಳಲ್ಲೇ ಹೇಳಿಕೊಡ್ತಾರೆ. ಆದರೂ ಅದನ್ನು ಬಿಟ್ಟು ರಾಜನಾಥ್ ಸಿಂಗ್ ಅವ್ರನ್ನ ಭೇಟಿ ಮಾಡೋಕ್ಕೆ ದೆಹಲಿಗೆ ಬರ್ತಾರೆ. ಮೊದಲು ಸಲ್ಮಾನ್ ಖಾನ್ ಅವರನ್ನು ರಾಜನಾಥ್ ಸಿಂಗ್ ಅವರ ಪುತ್ರ ನೀರಜ್ ಸಿಂಗ್ ಅವರು ರಿಸೀವ್ ಮಾಡ್ತಾರೆ. 45 ನಿಮಿಷ ಅಲ್ಲಿ ಅವರ ಕಾನ್ವರ್ಸೇಷನ್ ನಡೆಯುತ್ತೆ. ಆಮೇಲೆ ಡಿಫೆನ್ಸ್ ಮಿನಿಸ್ಟರ್ ಜೊತೆ ಒಂದು 15ರಿಂದ 20 ನಿಮಿಷ ಮಾತಾಡ್ತಾರೆ. ಇದಕ್ಕಿಂತ ಹೆಚ್ಚಿನ ಸಮಯವನ್ನು ಡಿಫೆನ್ಸ್ ಮಿನಿಸ್ಟರ್ ಕೊಡೋದಕ್ಕೂ ಬರೋದಿಲ್ಲ. ಜೊತೆಗೆ ಸಲ್ಮಾನ್ ಖಾನ್ಗೆ ಇನ್ನೊಂದು ಆಪತ್ತು ಇದೆ, ಅದು ಲಾರೆನ್ಸ್ ಬಿಷ್ಣೋವ್ ಗ್ಯಾಂಗ್. ಇದಲ್ಲದೆ ಬೇರೆ ಬೇರೆ ಗ್ಯಾಂಗ್ನಿಂದನೂ ಬೆದರಿಕೆ ಕೂಡ ಬರ್ತಾ ಇದೆ. ಆದರೆ ಆ ವಿಷಯಕ್ಕೆ ಡಿಫೆನ್ಸ್ ಮಿನಿಸ್ಟರನ್ನು ಯಾಕೆ ಭೇಟಿ ಮಾಡ್ತಾರೆ? ಡಿಫೆನ್ಸ್ ಮಿನಿಸ್ಟರ್ ಕಾರ್ಯವ್ಯಾಪಿ ಇರೋದು ಬಾರ್ಡರ್ ಹಾಗೂ ಬಾರ್ಡರ್ನಿಂದ ಹೊರಗಡೆ. ಈ ರೀತಿ ಸೆಲೆಬ್ರಿಟಿಗಳ ಕೇಸ್ಗಳನ್ನು ಸ್ಟೇಟ್ ಹೋಮ್ ಡಿಪಾರ್ಟ್ಮೆಂಟ್ ಹ್ಯಾಂಡಲ್ ಮಾಡ್ತವೆ. ಇನ್ನೊಂದು ವಿಷಯ ಏನಪ್ಪ ಅಂದರೆ, ಸಲ್ಮಾನ್ ಖಾನ್ರದ್ದು ಒಂದು ಸಿನಿಮಾ ಬರ್ತಾ ಇದೆ, ಬ್ಯಾಟಲ್ ಆಫ್ ಗಲ್ವಾನ್. ಆ ಸಿನಿಮಾವನ್ನು ಸರ್ಕಾರ ಈಗ ಮಾಡೋದಕ್ಕೆ ಬಿಡ್ತಾ ಇಲ್ಲ ಅಂತ ಅನಿಸ್ತಾ ಇದೆ. ಯಾಕಪ್ಪ ಅಂದರೆ ಈ ಸಿನಿಮಾ ಚೀನಾ ವರ್ಸಸ್ ಭಾರತ ಬೇಸಿಸ್ ಮೇಲೆ ಇದೆ. ಇವಾಗ ಭಾರತ ಹಾಗೂ ಚೀನಾ ತುಂಬ ಕ್ಲೋಸ್ ಆಗ್ತಾ ಇದೆ. ಇಂಥ ಟೈಮಲ್ಲಿ ಈ ಸಿನಿಮಾ ಬೇಡ ಅಂತ ಗೌರ್ಮೆಂಟ್ ಅನ್ನೋದ್ರು ಡಿಸೈಡ್ ಮಾಡ್ತಾ? ಯಾಕಂದರೆ ಇಂಥ ಸಿನಿಮಾಗಳು ಕೆಲವೊಮ್ಮೆ 2 ದೇಶದ ನಡುವೆ ಮತ್ತೆ ವಿವಾದವನ್ನು ಸೃಷ್ಟಿಸ್ಬೋದು. ಬ್ಯಾಟಲ್ ಆಫ್ ಗಲ್ವಾನ್ ಇದು 2020ರಲ್ಲಿ ಭಾರತ ಹಾಗೂ ಚೀನಾ ಸೇನೆಗಳ ನಡುವೆ ಆದ ಸಂಘರ್ಷದ ಬಗ್ಗೆ ರೆಡಿ ಆಗ್ತಿರೋ ಒಂದು ಫಿಲ್ಮ್. 1.5 ತಿಂಗಳಿಂದ ಇದರ ಶೂಟಿಂಗ್ ಆಗ್ತಾ ಇದೆ. ಆದರೆ ಅದೇ 1.5 ತಿಂಗಳಲ್ಲಿ 2 ದೇಶಗಳ ನಡುವೆ ಪರಿಸ್ಥಿತಿಗಳು ತುಂಬ ಚೇಂಜ್ ಆಗಿದೆ. ಅಮೆರಿಕದ ಟಾರಿಫ್ ವಾರ್ ಶುರುವಾದ ಮೇಲೆ ಏನೇನಾಗಿದೆ ಅಂತ ನಾವು ಇವತ್ತಿಗೂ ನೋಡ್ತಾ ಇದ್ದೀವಿ. ರಷ್ಯಾ, ಚೀನಾ ಈಗ ಭಾರತಕ್ಕೆ ರಾಜತಾಂತ್ರಿಕವಾಗಿ ಹತ್ತಿರ ಆಗ್ತಾ ಇದೆ. ಇಂಥ ಟೈಮಲ್ಲಿ ಭಾರತ ಕಡೆಯಿಂದ ಯಾವುದೇ ನೆಗೆಟಿವ್ ಥಾಟ್ ಬರಬಾರ್ದು ಅಂತ ಅಂದುಕೊಳ್ತಾರೆ.
ಆದರೆ ಈ ಬ್ಯಾಟಲ್ ಆಫ್ ಗಲ್ವಾನ್ ಸಿನಿಮಾ ಬಂದರೆ ಖಂಡಿತ ಅದನ್ನು ನೆಗೆಟಿವ್ ಆಗಿ ತೋರಿಸಲಾಗುತ್ತೆ. ಇದರಿಂದ ಯಾವುದೇ ಸಮಸ್ಯೆ ಆಗಬಾರ್ದು. ಸೊ ಅದನ್ನು ಯಾವಾಗ ರಿಲೀಸ್ ಮಾಡಬೇಕು, ಎಲ್ಲಿವರೆಗೂ ರಿಲೀಸ್ ಮಾಡಬಾರ್ದು, ಅಥವಾ ಅದರಲ್ಲಿರೋ ಸಬ್ಜೆಕ್ಟನ್ನು ಏನಾದರೂ ಬದಲಾಯಿಸಬೇಕಾ, ಈ ಚರ್ಚೆಗಳು ಕೂಡ ನಡೀತಾ ಇದೆ. ಇಲ್ಲ ಸಿನಿಮಾ ರಿಲೀಸ್ ಆದಮೇಲೆ ಚೀನಾ ಹಾಗೂ ಭಾರತದ ಸಂಬಂಧ ಏನಾದರೂ ಹಾಳಾಗ್ಬೋದಾ ಅಂತ ಕೂಡ ಡಿಸ್ಕಷನ್ಸ್ ನಡೀತಾ ಇದೆ. ಇನ್ನೊಂದು ವಿಷಯ ಏನಪ್ಪ ಅಂದರೆ, ರಾಜನಾಥ್ ಸಿಂಗ್ ಅವರಿಗೆ ಹೈಕಮಾಂಡ್ ಒಂದು ಹೊಸ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಪಕ್ಷಕ್ಕೆ ಯಾರನ್ನು ತಗೋಬೇಕು, ಯಾರನ್ನು ತಗೋಬಾರ್ದು ಅನ್ನೋ ಡಿಸಿಷನ್ ಅವರು ತಗೋಬೋದು. ಯಾವಾಗ ಮೋದಿ ಅವರು CM ಆಗಿದ್ರೋ ಆಗಲೂ ಅವರು ಸಲ್ಮಾನ್ ಖಾನ್ ಜೊತೆ ಚೆನ್ನಾಗಿದ್ದರು. ತುಂಬ ಕಾರ್ಯಕ್ರಮಗಳಲ್ಲಿ ವೇದಿಕೆಯನ್ನು ಹಂಚ್ಕೊಂಡಿದ್ರು. ಒಂದು ಟೈಮಲ್ಲಿ ಸಲ್ಮಾನ್ ಖಾನ್ ತಂದೆ ಸಲೀಂ ಖಾನ್ರನ್ನು ರಾಜ್ಯಸಭೆಗೆ ತರುವ ಚರ್ಚೆ ಕೂಡ ನಡೆದಿತ್ತು. ಈಗ ಈ ಕೆಲಸ ಏನಾದರೂ ಮುಂದುವರಿಸಿದಾರಾ? ಸಲ್ಮಾನ್ ಖಾನ್ರನ್ನು ರಾಜ್ಯಸಭೆಗೆ ಏನಾದರೂ ತರ್ತಿದ್ದಾರಾ? ಎಲ್ಲವನ್ನ ಕೂಡ ನಾವು ಕಾದು ನೋಡೋಣ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.